ನಿನ್ನೆ ದಿವಸ ನಾನು ರಾಜಧಾನಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿನ್ನೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಒಂದು ನಾಮಿನೇಷನ್ ಕಾರ್ಯಕ್ರಮ ಕೂಡ ಇತ್ತು ಕೊಪ್ಪಳದಲ್ಲಿ. ಬಹಳ ಜನ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಈಗ ನಮ್ಮ ಗುರಿ ಏನಂತಂದ್ರೆ, ಅಥವಾ ನನಗೆ ಪಕ್ಷ ಬಿಡ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕೂಡ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಟಿಕೆಟ್ ಸಿಗೋದು ಅಥವಾ ಸಿಗದೇ ಇರೋದು ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದ್ರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡೋದು, ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಒಂದು ದಿನ ಕೂಡ ರಾಜ್ಯದ ನಾಯಕರು ಈ ಜಿಲ್ಲೆಯ ಅಭಿವೃದ್ಧಿ ಇರಬಹುದು ಅಥವಾ ಪಾರ್ಟಿ ಸಂಘಟನೆ ಇರಬಹುದು, ಒಂದು ದಿವಸ ಕೂಡ ನಮ್ಮ ಏನು ಅವತ್ತು ಈಗ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಕೂಡ ಒಂದು ಚರ್ಚೆಯನ್ನ, ವಿಮರ್ಶೆಯನ್ನ, ಸಂಘಟನೆ ಹೇಗೆ ಮಾಡಬೇಕು ಅಥವಾ ಈ ಭಾಗವನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಕೂಡ ಎಲ್ಲಿ ಕೂಡ ಅವರು ಮಾಡದಂತ ಹಿನ್ನೆಲೆಯಲ್ಲಿ ನನಗೆ ಬಹಳ ನೋವಾಗಿದೆ. ನನಗೆ ಟಿಕೆಟ್ ಸಿಗ್ಲಾರ್ಕಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಪಾರ್ಟಿ ಬಿಟ್ಕೊಂಡು. ನಾನು ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ. ಕ್ಯಾಂಡಿಡೇಟ್ ಆಗ್ಬೇಕು ಹಂಗಂದ್ರೆ ಯೋಜನೆಗಳು ತಾವ ಬರೋದ. ಸಿಟಿ ರವಿ ಅಭ್ಯರ್ಥಿಗಳು ಆಗ್ತಾರೆ. ಈಗ ಕಾಂಗ್ರೆಸ್ ಸೇರುವ ಕೊನೆ ಕ್ಷಣದವರೆಗೂ ಮೋದಿ ಅಂತ ನಾಯಕ, ಸಮರ್ಥ ನಾಯಕರು ಬೇಕಾಗಿದೆ ದೇಶಕ್ಕೆ. ಈಗ ನಿಮ್ಮ ಅಭಿಪ್ರಾಯ ಏನಾಗಿದೆ? ನನ್ನ ಧೋರಣೆ ಅದು. ಯಾವ ಪಾರ್ಟಿಯಲ್ಲಿ ಇರ್ತಾನೆ ಆ ಪಾರ್ಟಿ ಬಗ್ಗೆ ಅಭಿಮಾನ ಇರ್ತದೆ, ಆ ನಾಯಕರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡ್ಬೇಕು. ಅಲ್ಲ, ಈಗ ಯಾರಾಗ್ಬೇಕಂತ ಸರ್? ನಾನು ಹೇಳ್ತೇನೆ ಮುಂದಿನ ದಿನಮಾನದಲ್ಲಿ ಯಾರು ಅವರೇ ಆಗ್ಬೇಕಂದ್ರೆ ತಲೆಯಲ್ಲಿ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ರೆ ನನಗಿಲ್ಲ ಅಂತ ತಿಳ್ಕೊಂಡೆ. ಕೇವಲ ಪಾರ್ಟಿಯಲ್ಲಿ ಇದೀನಂತ ಮಾತ್ರ ಮೋದಿ ಅವ್ರನ್ನ ಹೊಗಳಿದ್ರ ನೀವು? ನೋಡಿ, ಅದು ನಮ್ಮ ಸಿದ್ಧಾಂತದ ಇದ್ದಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ಇದೀವಿ ನೀವೆಲ್ಲ ನೋಡಿದರೆ ನಾನು ನಮ್ಮ ಸರ್ಕಾರದ ವಿರುದ್ಧ ಕೂಡ ಹಲವು ಬಾರಿ ಮಾತಾಡಿದ್ದೇನೆ. ಇಲ್ಲಿ ಏನಂದ್ರೆ ನಮ್ಮ ನ್ಯಾಯಾಲಯದ ಕಟ್ಟಡದ ಏನು ಅಡಿಗಲ್ ಸಮಾರಂಭದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಿದ್ದೀನಿ ನಾನು. ಮೊದಲನೇ ಬಾರಿ ಅಮರೇಶ್ ಕರಡಿ ನನ್ನ ಮಗನಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದೆ. ನಾನು 25 ವರ್ಷದ ಈ ಕ್ಷೇತ್ರದ ಒಂದು ಸರ್ವಿಸ್ ಮಾಡತಕ್ಕಂಥ ಸೇವೆ ಮಾಡತಕ್ಕಂಥ ಕರ್ಟಸಿಗೆ ಆ ಸಂದರ್ಭದಲ್ಲಿ ಕೂಡ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರಲ್ಲ, ನನ್ ಕೇಳಿದ್ರ ಇದು ಪುತ್ರ ಇದೆ ಅವ್ರ ಹತ್ರ. ಕರ್ಟಸಿ ಕೇಳಿದ್ರೆ ನಾನು ಇವತ್ತ ನಮ್ಮ ಮಗನಿಗೆ ಕೇಳ್ತಿದ್ನೋ ನಾವು ಬಿಟ್ಕೊಡ್ತಿದ್ವಿ, ಅದು ಆಗ್ಲಿಲ್ಲ. ಮೊನ್ನೆ ಸರ್ ಸೊಸಿ ಟಿಕೆಟ್ ತೆಗೆದುಕೊಂಡ್ರು ಅಂತೇಳಿ ಗುದ್ದಾಟ ಮಾಡಿ ಅಂತ ಪತ್ರಿಕೆಯಲ್ಲಿ ನೋಡಿದ್ರೆ ನಾಯಕರು ಮಾತಾಡಿದ್ರು. ನಮ್ದು ಕ್ಲೇಮೇ ಇರ್ಲಿಲ್ಲ ಕುಟುಂಬದ ಈ ಸರಿ ನಮ್ದು ಅಭ್ಯರ್ಥಿ ಬಗ್ಗೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಹಿಂದಿನ ನಾಯಕರು ಇಲ್ಲಿ ಕೊಪ್ಪಳಕ್ಕೆ ಏನಂದ್ರೆ ಪಂಚಮಸಾಲಿ ಸಮಾಜ ಕೊಡಬೇಕಂತ ತೀರ್ಮಾನ ಮಾಡ್ಯಾರ. ಅವರು ನಮಗೂ ಗೊತ್ತಿಲ್ಲ. ಅದು ನಾನು ಕೇಳಿದ್ದೇನೆ, ನಮ್ಮ ಮಕ್ಕಳು ಯಾರು ಈ ಸರಿ ಎಂಟ್ರಿ ಆಗಂಗಿಲ್ಲ, ನಮ್ಮ ಮನೆತನಕ್ಕೆ ಅಸೆಂಬ್ಲಿ ಟಿಕೆಟ್ ಬೇಡ, ನಮ್ದು ಯಾರ್ದು ಕ್ಲೇಮ್ ಇಲ್ಲ ಅಂತ ಹೇಳಿದ್ವಿ. ಇವ್ರು ಏನ್ ಮಾಡ್ತಾರೆ, ನಮ್ಮ ಈಗ ಈ ಅವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥ ನಾಯಕರೆಲ್ಲರೂ ಕೂಡ MP ಟಿಕೆಟ್ ಕೊಡಂತ ಕರ್ಕೊಂಡು ಹೋಗೋಣ. ಕರಡಿ ಸಂಘಟನೆ MP ಅದರಲ್ಲ, ಅವ್ರಿಗೆ ಕೂಡಿ ಅವ್ರು ಕೊಟ್ರೆ ನಮಗೂ ಲಾಭ ಆಗುತ್ತಂತ ಕೇಳ್ಕೊಂಡ್ರು. 8 ದಿವಸ ಈ ಪ್ರಪೋಸಲ್ ಅನ್ನ ನನ್ನ ಎದುರಿಗೆ ಬೊಮ್ಮಾಯಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು, ಆರ್ ಅಶೋಕ್ ಅವರು, ಧರ್ಮೇಂದ್ರ ಪ್ರಧಾನ್ ಉಸ್ತುವಾರಿ ಅವ್ರಿಗೆ ಮಾತಾಡಿದ್ರು. ನಂದು DC ಮೋಹನ್, ಇನ್ನೊಂದು ಯಾರು ಅಂತಂದ್ರೆ ಜಿಗ್ಜಿಣಿ ಅವರು. 8 ದಿವಸ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ರು. ಪೆಂಡಿಂಗ್ ಇಟ್ಕೊಂಡು ನನಗೆ ಗೊತ್ತಿರದ ಹಾಗೆ ಕೊಪ್ಪಳ ಕ್ಷೇತ್ರದಲ್ಲಿ ಪಂಚಮಸಾಲಿ ಮುಖಂಡರು ಯಾರು ಇರ್ತಾರೆ, ನೀವು ನಿಲ್ತೀರಾ ಅಂತ ಕೇಳ್ತಾರೆ. ನಮ್ಗೆ ಗೊತ್ತೇ ಇಲ್ಲ. ಕೇಳಿದ ಮೇಲೆ ಯಾರು ನಿಲ್ಲಿಲ್ಲ. ಅವ್ರ ಹೆಸರು ಹೇಳಲಿಕ್ಕೆ ಹೋಗಂಗಿಲ್ಲ. ಅವ್ರನ್ನ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ ಯಾರ್ಯಾರು ಕೇಳಿದಾರೆ ಅನ್ನೋದು ಕೂಡ ಮೀಡಿಯಾದವರಿಗೆ ಎಲ್ಲ ಗೊತ್ತಿರ್ತದೆ. ಯಾರು ನಿಲ್ಲಿಲ್ಲ. ಅನಿವಾರ್ಯವಾಗಿ ನನಗೆ ಕಾಲ್ ಮಾಡಿದ್ರು, ಯಾರು ಶೋಭಾ ಮೇಡಮ್, ಇಲ್ಲ ನಿಮ್ಮ ಸೊಸೆ ಆಕ್ಟಿವ್ ಅದಾಳ ಅಂತ ನಿಮ್ ಸೊಸೆಗೆ ಟಿಕೆಟ್ ಕೊಡ್ತೀವಿ ಅಂತ. ನೋಡಿ, ನೀವು ಕುಟುಂಬಕ್ಕೆ ಕೊಡೋದಿಲ್ಲ, ಕುಟುಂಬ ಅಂದ್ರೆ MP ಕೊಡೋದಿಲ್ಲ ಅಂದ್ರೆ ಕುಟುಂಬಕ್ಕೆ ಹೊರತಾಗಿಲ್ಲ, ಸೊಸೆ ಕೂಡ ನಮ್ಮ ಮನೆಯವರು ಅಂತ. ಇಲ್ಲ ನಾವು ಲೇಡೀಸ್ ಕೋಟದಲ್ಲಿ ಕೊಡ್ತೀವಿ. ಎಂಡಿಂಗ್ ನಲ್ಲಿ ನಮ್ಮನ್ನು ವಿಲನ್ ಮಾಡಿದ್ರು ಅವ್ರು 2 ಬಾರಿ. ಆ ಪಾರ್ಟಿ ನಾಯಕರಿಗೆ ನಾನು ಸವಾಲ್ ಆಗ್ತೇನೆ, ಎಲ್ಲಿ ಬೇಕಾದ್ರೆ ನಾನು ಮಾತಾಡ್ತೀನಿ.
ಅನಿವಾರ್ಯದಲ್ಲಿ ಏನ್ ಮಾಡ್ತಿದ್ರು, 2 ಸಾರಿ ಏನ್ ಮಾಡಿದ್ರು, ವಿಲನ್ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಸೋಲಿಸ್ತಕ್ಕಂಥ ಕೆಲಸ ಪಾರ್ಟಿಯವರು ಸೆಲ್ಫ್ ಮಾಡಿದ್ರು. ಅದಕ್ಕೇನು ಉತ್ತರ ಕೊಡ್ತಾರ? ರವಿಯವರೇ ಉತ್ತರ ಕೊಡಿ. ನನ್ನ ಮಕ್ಕಳ ಬಗ್ಗೆ ಹೇಳಿದ್ದೀನಿ ಈಗಾಗಲೇ. ನನ್ನ ಮಕ್ಕಳು ಮೊನ್ನೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಮಿಂಗಲ್ ಆಗಲಿಲ್ಲ, ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ ಅಂತ. ಯಾರೇ ಒಬ್ಬರು ನಾಯಕರಾಗಬೇಕಾದ್ರೆ ಅವ್ರ ಶ್ರಮ ಇರ್ತದೆ. ಯಾರನ್ನ ಏನಂದ್ರೆ ಪ್ರೊಜೆಕ್ಟ್ ಮಾಡೋಂಥದ್ದು ನಾಯಕರನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದಲ್ಲ. ನನಗ ಕೆಲವು ಅವಕಾಶಗಳು ಸಿಕ್ಕಿದವು, ಜನರ ಆಶೀರ್ವಾದ, ಎಲ್ಲ ಅವಕಾಶಗಳು ಸಿಕ್ಕಿದವು. ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಆ ಮಂತ್ರಿ ಸ್ಥಾನ ಸಿಕ್ಕಂತ ಸಂದರ್ಭದಲ್ಲಿ ಯಾರನ್ನ ಪ್ರೊಜೆಕ್ಟ್ ಮಾಡಬಹುದಿತ್ತು. ಅದೊಂದು ದುರ್ದೈವ ನಮ್ಗೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಾಲ್ ಮೇಲೆ ಬೆಳಿಬೇಕಾಗ್ತದೆ, ಸರ್ವಿಸ್ ಅನ್ನು ಮಾಡಬೇಕಾಗ್ತದೆ, ಸೇವೆ ಮಾಡಬೇಕಾಗ್ತದೆ. ಸ್ಪಂದನೆ ಮಾಡಿದಾಗ ಅವ್ನು ಲೀಡರ್ ಆಗ್ತಾನೆ. ಈಗ ರಾಘವೇಂದ್ರ ಒಬ್ಬರು ಯಾರನ್ನ ಪ್ರೊಜೆಕ್ಟ್ ಮಾಡ್ತಾನೆ MLA ಅಂತಂದ್ರೆ ಆಗಕ್ಕೆ ಸಾಧ್ಯ ಇದೆ? ಅವರ ಸ್ವಸಾಮರ್ಥ್ಯದ ಮೇಲೆ ಬೆಳಿಬೇಕನ್ನೋದು ಉದ್ದೇಶ. 78ರಲ್ಲಿ ನಾನು ನಮ್ಮ ನಾಯಕರಾದಂದ್ರೆ ಅವತ್ತಿನ ಸಂದರ್ಭದಲ್ಲಿ ಇದು ಕೂಡ ನಾಯಕರು ರಾಮುಲು 78ರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರ್ತಕ್ಕಂಥ ನನಗೆ ಅವರೇ SN ಖಾದ್ರಿ ಅವರು ಕೂಡ ಒಂದು ಸಂದರ್ಭದಲ್ಲಿ ನನಗೆ ಏನಂದ್ರೆ ಗುರುಗಳಾದಂತ. ಅವತ್ತು ಕಾಂಗ್ರೆಸ್ನಲ್ಲಿ ಇದ್ದಂತವ ನಾನು.